ಚಿಕನ್ ಸುಕ್ಕ ಮಾಡ್ತಾ ಇದ್ದಾರೆ. ಸುಕ್ಕ ಮನಸ ಎಟ್ಟಲು ಸರಿಗ ಪದನಿ ಸನಿದ ಬಗರೆ ಸೊ. ಓಕೆ, ಗಾಳಿ ಸೌಂಡಲ್ಲಿ ಏನು ಕೇಳಿಸಿಲ್ಲ ಜಾಸ್ತಿಯಾಗಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್. ಸೊ ನಾನಿವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಆಷಾಢ ಮಾಸಕ್ಕೆ ಅಂತ ಹೇಳಿ. ಸೊ ಬರೋದಂಟು 2-3 ವೀಕ್ಸ್ ಪ್ರೊಬಬ್ಲಿ ಆಗುತ್ತೆ. ಸೊ ಇವಾಗ ನಾನೊಂದು 11:30ಗೆ ಹೋಗಬೇಕು. 11:30-12 ಹಾಗೆ ರೆಡಿ ಆಗಬೇಕು. ಆ್ಯಂಡ್ ಅಲ್ಲಿಂದ ನನಗೆ ಕುಣಿಗಲಿಂದ ಬಸ್ ಇದೆ. ಸೊ ಇಲ್ಲಿಂದ ನಾನು ಬಸ್ಸಲ್ಲಿ ಅವರು ನೋಡಬೇಕು ಹೇಗೆ ಹೋಗ್ತೇನೆ ಅಂತೇಳಿ. ಹಸ್ಬೆಂಡ್ ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ಅಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಟಾಟಾ. ಸೊ ಗಾಯ್ಸ್, ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಅವರು ಬಿಡ್ತಾ ಇದ್ದಾರೆ. ಸೊ ಗಾಯ್ಸ್, ನಮ್ಮ ಹಸ್ಬೆಂಡ್ ಸ್ವಲ್ಪ ಗರಮ್ ಆಗಿತ್ತು, ಬಿಕಾಸ್ ಟ್ರಾಫಿಕ್ ಎಲ್ಲ ಇತ್ತು ಸಿಕ್ಕಾಪಟ್ಟೆ. ಅಲ್ಲಿ ಓಡಿಸೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ನೋಡಿ, ನಾನು ಬಸ್ಸಲ್ಲಿ ಕೂತಿದ್ದೀನಿ. ಸೀಟ್ ತುಂಬಾ ಕಡಿಮೆ ಸಿಕ್ಕಿರೋದು, ಅಷ್ಟೊಂದು ರಶ್ ಇತ್ತು. ಸಂಡೇ ಬೇರೆ, ಆ್ಯಂಡ್ ಸಂಡೇ ಟ್ರಾಫಿಕ್ಕು ಅದೇ ಥರ ಇತ್ತು. ಹೇಳೋಕ್ಕಾಗಲ್ಲ, ಬೆಂಗಳೂರು ತುಮಕೂರೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್. ನೋಡಿ ಎಷ್ಟೊಂದು ರಶ್ ಇದೆ ಆ ಬಸ್ಸಲ್ಲಿ ಅಂತ. ಆ್ಯಂಡ್ ಇದು ನೋಡಿ ಔಟ್ಸೈಡ್ ಇರ್ತಾರೆ. ನಾನು ಈ ವಿಡಿಯೋ ಮಾಡಿರೋದು ಅಕ್ಕಲ್ ಕೂಡ ಹತ್ತಿರ ಬರಬೇಕಾದ್ರೆ ಮಾಡಿರೋದು. ತುಂಬಾ ಚೆನ್ನಾಗಿ ಓಕೆ, ನೋಡಿ ಎಷ್ಟು ಚೆನ್ನಾಗಿ ಗ್ರೀನರೀಸ್ ಎಲ್ಲ, ಗ್ರೀನರಿ ಮಧ್ಯೆ ಮನೆ ಮಾಡ್ಕೊಂಡಿದ್ದಾರೆ. ಗ್ರೀನರೀಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡಿರೋದು. ಗ್ರೀನರಿ ಮಧ್ಯೆ ಮನೆ ಮಾಡ್ಕೊಂಡಿದ್ದಾರೆ. ಗಾಳಿ ಮಳೆ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಹಸುಗಳನ್ನ ಜಾಸ್ತಿ ಸಾಕ್ತಾರೆ. ಹಸು, ಎಮ್ಮೆ ಈ ಥರ ಸಾಕ್ತಾರೆ ತುಂಬಾ. ಗದ್ದೆ, ತೋಟ ಇದೆಲ್ಲ ತುಂಬ ಇರ್ತದೆ ಈ ಕಡೆ ಸೈಡ್, ಆಮೇಲೆ ನಮ್ಮ ಸೈಡ್. ಓಕೆ, ಅರ್ಕಲ್ ಕೂಡ ಆದಮೇಲೆ ನಮ್ಮೂರು ಬರೋದು. ಓಕೆ, ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಂತ. ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರೀನರಿ, ಮರಗಳು, ಗಿಡಗಳು, ಅದ್ರ ಮಧ್ಯೆ ಗದ್ದೆ, ತೋಟ, ಅವ್ರವ್ರು ನೆಟ್ಕೊಂಡಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಆ್ಯಂಡ್ ಗಾಳಿನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆದರಲ್ಲಿ ಮಳೆ ಬರೋ ಥರ ಆಗಿತ್ತು, ಬಿಕಾಸ್ ಇವಾಗ ರೇನಿ ಸೀಸನ್ ಆಗಿದೆ ಅಂತ. ಇಲ್ಲಿ ಏನು ಗೊತ್ತಾ ಗೈಸ್, ಮಳೆ ಬರೋ ಟೈಮಿಗೆ ಮಳೆ ಬರಲ್ಲ, ಮಳೆ ಬರ್ದಿರೋ ಟೈಮಿಗೆ ಬರ್ತದೆ. ಸೊ ಹಾಗಾಗಿ ಎಲ್ಲ ಏನು ಮಾಡ್ತಾರೆ, ಗದ್ದೆ ತೋಟದವರು ಕೆಲಸ ಮಾಡೋರು ಹೇಳ್ತಾ ಇರ್ತಾರೆ, ನಮಗಿಲ್ಲಿ ಮಳೆ ಇಲ್ಲ, ತೋಟಕ್ಕೆ ಮಳೆ ಇಲ್ಲ, ಗದ್ದೆಗೆ ಮಳೆ ಇಲ್ಲ, ಏನು ಮಾಡೋಕ್ಕಪ್ಪ ಇಲ್ಲಿ ಈ ಥರ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಪ್ರಾಬ್ಲಮ್ ಇಲ್ಲಿ, ಮಳೆ ಬರೋ ಟೈಮಿಗೆ ಮಳೆ ಬರಲ್ಲ. ಸೊ ಇವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಮಿಡಲ್ ಪೈಪ್ ಹಾಕ್ಬಿಟ್ಟು ಅದೆಲ್ಲ ಕಡೆಗೂ ನೀರು ಸ್ಪ್ರೆಡ್ ಆಗುತ್ತೆ. ಸೊ ಇವಾಗ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ, ಬಸ್ ಇಟ್ಕೊಂಡ್ಬಂದು. ಸೊ ಆಟೋದಲ್ಲಿ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಬೈ ವಾಕು ಹೋಗ್ಬೋದು, ಬಟ್ ಇಲ್ಲಿಂದ 1 ಕಿಲೋಮೀಟರ್ ಆಗ್ತದೆ ವಾಕ್ ಆಗಲ್ಲ. ಸೊ ನಾನು ಆಟೋದಲ್ಲಿ ಈ ಥರ ಹೋಗ್ತಾ ಇದ್ದೀನಿ. ಬಟ್ ಆಟೋದಲ್ಲಿ ತುಂಬ ಕಾಸ್ಟ್ಲಿ ಏನಿಲ್ಲ, ಬಿಕಾಸ್ ಬಿಫೋರ್ 60 ಇತ್ತು, ಇವಾಗ 80 ಮಾಡಿದ್ದಾರೆ. 20 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. ಸೊ ಫೈನಲಿ ಬಂದೆ ಮನೆಗೆ. ಗಾಯ್ಸ್, ಇದು ಕಳ್ಳೆ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಬ್ಯಾಂಬು ಹೇಳ್ತಾರೆ. ಈ ಕಡೆ ಎಲ್ಲ ಕನೀಲೆ ಅಂತ ಕರೀತಾರೆ, ಕಳ್ಳೆ ಅಂತ ಕರೀತಾರೆ. ತಂಗಿಗೆ ಯಾರು ಸ್ಟೂಡೆಂಟ್ ಕೊಟ್ಟಿರೋದು, ಹಾಗಾಗಿ ಅಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ. ಸ್ವಲ್ಪ ಪಲ್ಯ ಮಾಡ್ತಾರೆ, ಹಾಗೆ ಸ್ವಲ್ಪ ಸಾಂಬಾರು ಮಾಡ್ತಾ ಇದ್ದಾರೆ. ಇದು ಪಲ್ಯಕ್ಕೆ. ಆ್ಯಂಡ್ ಇದು ಸಾಂಬಾರು ಕಮ್ಮು. ಸಾಂಬಾರಿಗೆ ಸ್ಲೈಸಸ್ ಥರ ಕಟ್ ಮಾಡಬೇಕು. ಗಾಯ್ಸ್, ಇದು ಸಾಂಬಾರ್ಗೆ ಕಟ್ ಮಾಡ್ತಿದ್ದಾರೆ. ಇದು ಎಷ್ಟು ದಿನ ಇರಬೇಕಮ್ಮ? ನೀರಲ್ಲಿ ಹಾಕಿದ್ವಿ. ಎಷ್ಟು ದಿನ?
ಒಂದು 3-4 ಡೇಸ್ ನೀರಲ್ಲಿ ಹಾಕಿ ಇಡಬೇಕು. ಓಕೆ, 3-4 ಡೇಸ್ ನೀರಲ್ಲಿ ಹಾಕಿಡಬೇಕು ಇದನ್ನು. ಈಗ ಸಾಂಬಾರ್ಗಾಯ್ತು. ಇದು ಸಾಂಬಾರಿಗೆ ಸ್ಲೈಸಸ್ ಆಗಿ ಕಟ್ ಮಾಡೋದು ಈ ಥರ. ಓಕೆ. ಸೊ ಗೈಸ್, ಇದು ತೋಟದಲ್ಲಿ ಬೆಳೆಯೋದ ಗದ್ದೆಲ್ಲ? ಇದು ಕಾಡುಗಳಲ್ಲಿ ಸಿಗ್ತದೆ. ಕಾಡು? ಓ. ಇಲ್ಲ, ಕೆಲವ್ರದ್ದು ತೋಟದಲ್ಲಿ ಸಹ ಒಂದೊಂದು ಗಿಡಗಳಿದ್ರೆ ಸಿಗ್ತದೆ. ಮಳೆ ಜಾಸ್ತಿ ಬರುವಾಗ ಸಿಗುತ್ತೆ. ಇದು ಎಷ್ಟು ದಿನ ನೆನೆ ಹಾಕಬೇಕು? 2 to 3 ಡೇಸ್? ಹಾಂ, 4-5 ಡೇಸ್ ನೆನೆಸ್ಬೇಕು. ಒಂದು ದಿನಕ್ಕೆ ಒಂದ್ಸಲ ನೀರು ಚೇಂಜ್ ಮಾಡಬೇಕು. ಗೈಸ್, ಅಮ್ಮ ಫುಲ್ ಕಟ್ ಮಾಡ್ತಿದ್ದಾರೆ. ವಿಡಿಯೋ ನೋಡ್ತಾ ಇಲ್ಲ. ಕಟ್ ಮಾಡೋ ಬ್ಯುಸಿಯಲ್ಲಿದ್ದಾರೆ. ಓಕೆ ಗೈಸ್, ನೆಕ್ಸ್ಟ್ ಏನಾದರೂ ನಾನು ಇದ್ದರೆ ಇದೇ ಥರ ಇದರಲ್ಲೇ ವಿಡಿಯೋ ಮಾಡಿ ತೋರಿಸ್ತೀನಿ. Day 2 ವ್ಲಾಗ್ ಇದ್ದು. ಗೈಸ್, ಇಲ್ಲಿ ಇದು ಬಂದು ನಮ್ಮ ಬ್ಯಾಕ್ ಸೈಡ್ ಮನೆ. ಇಲ್ಲಿ ನೋಡಿ, ಸುತ್ತಲೂ ಲೈಕ್ ಗ್ರೀನರೀಸ್ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಗಾಡಿ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಹೋಮ್ ಟೂರ್ ಕೂಡ ಮಾಡ್ತೀನಿ ಇಲ್ಲಿ ಅಮ್ಮನ ಮನೆಯದು. ಸೊ ಈ ಥರ ಸನಿದ ಬಗರೆ ಸೋ ಮನಸ ಎಟುಲೋ ತೂನೆ ಮನಸ ಎಟುಲೋ ತೂನೆ ಮನಸ ಎಟುಲೋ ತೂನೆ ಮನಸ ಎಟುಲೋ तूने मन सा एटुलो तूने मन सा एटुलो तू. ಜಾಹ್ನವಿ, ಇವ್ರು ನಮ್ಮ ತಂಗಿ. ಟೆಲ್ ಹಾಯ್ ಫಾರ್ ದ ವ್ಲಾಗ್. ಇದು ನಮ್ಮ ಊರು ಗೈಸ್. ಸೊ ಇಲ್ಲಿ ತರಕಾರಿ ಎಲ್ಲ ಇಲ್ಲೇ ತಗೊಳ್ಳೋದು ತಂಗಿ. ನಮ್ಮ ಊರಿಗೆ ಬಂದರೆ ಸೊ ನಾವು ಇಲ್ಲೇ ಬಂದು ತಗೊತೀವಿ. ಇನ್ನು ಲೈಕ್ ವೆಜ್ಜೀಸ್ ಎಲ್ಲ ಬೇಕಾಗಿತ್ತು, ಅಂದರೆ ಕುಕುಂಬರ್ ಆ ಥರ ಬೇಕಾಗಿತ್ತು. ಸೊ ತಗೊಳ್ಳೋಕ್ಕೆ ಹೋಗಿದ್ಲು ತಂಗಿ. ಸೊ ನಾನು ಈ ಥರ ವೀಡಿಯೋಸ್ನ ಮಾಡ್ತಾಯಿದ್ದೆ. ಅದು ನಮ್ಮ ಸ್ಕೂಟಿ ಮರೂನ್ ಕಲರ್. ಗಾಯ್ಸ್, ದಿಸ್ ಇಸ್ ಅವರ್ ಡ್ಯಾನ್ಸ್ ಲೆಸನ್. ಗಾಯ್ಸ್, ವಿ ಆರ್ ಗೋಯಿಂಗ್ ಟು ಹೋಮ್. ಓಕೆ, ಗಾಳಿ ಸೌಂಡಲ್ಲಿ ಏನೂ ಕೇಳಿಸಿಲ್ಲ ಜಾಸ್ತಿಯಾಗಿ. ಸೊ ನಮ್ಮ ತಂಗಿಯವರು ಓಡಿಸ್ತಾ ಇದ್ದಾರೆ ಗಾಡಿನ. ಪೂಜ್ಯ ತಂಗಿಯವರು, ಪೂಜ್ಯ ತಂಗಿಯವರೇ ಗಾಡಿಯನ್ನು ಓಡಿಸುತ್ತಿದ್ದಾರೆ. ಇದು ನಮ್ಮ ಕಾಳಿಕಾಂಬ ಟೆಂಪಲ್, ನಮ್ಮ ಊರಲ್ಲಿರುವಂತಹ ಕಾಳಿಕಾಂಬ ದೇವಸ್ಥಾನ, ಹಾಗೆ ಅಲ್ಲಿಯ ಮೈದಾನ. ಗಾಯ್ಸ್, ಏನು ಗೊತ್ತಾ, ಇಲ್ಲಿ ಆಟಾಡ್ಲಿಕ್ಕೆ ಬರೋರು ಆಟಾಡ್ತಾರೆ, ಗಾಡಿ ವೆಹಿಕಲ್ ಕಲೀಲಿಕ್ಕೆ ಬರೋರು ಕಲಿತಾರೆ. ನೋಡಿ, ಇದು ನಮ್ಮ ದೇವಸ್ಥಾನ. ಇಲ್ಲಿ ಫರ್ನಿಚರ್ ಅಂಗಡಿ ಆ್ಯಂಡ್ ಇಲ್ಲಿದ್ದು ಅಂಗಡಿಗಳು ಮಾತ್ರ. Everywhere seeing only generally. Who is this girl doing the vlog and going? ಇಲ್ಲಿ ಬರೀ ಅಂಗಡಿಗಳು ಗೈಸ್. ಇದು ಇಲ್ಲಿ ಫಿಶ್ ಅಂಗಡಿ, ನಾವಿಲ್ಲೇ ತಗೊಳ್ಳೋದು ಯಾವಾಗ್ಲೂ. ಆ್ಯಂಡ್ ವೆಜಿಟೇರಿಯನ್ ಅವ್ರು ನೋಡಬೇಡಿ, ನಾನ್ ವೆಜ್ ಮಾತ್ರ ನೋಡಿ. ಸೊ ಈ ಥರ ಮರ ಗಿಡಗಳು ಎಲ್ಲ ಇದ್ದಾವೆ. ಇಲ್ಲಿ ಟಯರ್ ಅಂಗಡಿ, ಅದು ಮುಂಚೆ ಅಲ್ಲಿತ್ತು ಗೈಸ್, ಈಗ ಇಲ್ಲಿ ಶಿಫ್ಟ್ ಆಗಿಬಿಟ್ಟಿದೆ. ಇದು ಚರ್ಚ್. ಆ್ಯಂಡ್ ಇದು ಏನದು ಕೆಫೆ. ಇದು ಡೈರಿ ಅಂಗಡಿ, ನಾವು ಹಾಲು ತಗೊಂಡಿದ್ದೇವೆ ಇಲ್ಲಿ.
ಇದು ದಿನಸಿ ಅಂಗಡಿ. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಇದು ಗೈಸ್, ಎಮರ್ಜೆನ್ಸಿ ಇದ್ದಾಗ ಇಲ್ಲೇ ತಗೊಳ್ಳೋದು ಇದು ಮತ್ತೆ ಇದು. ಸೊ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಜೆ ಗೋ ಸ್ಲೋಲಿ. ಎಗ್ Keep it down. kept, then one to get blasted. You're down kept. You're down. Keep down. Keep. I'm getting scared to keep down. No, blasted means what will... ಅಮ್ಮ ಯಪ್ಪ ಗೈಸ್ ಮೊಟ್ಟೆ ಹೊಡೆದೋಯ್ತು. Keep it down. ಗೈಸ್ ಬಂದ್ವಿ ಮನೆಗೆ. ನಮ್ಮ ತಂಗಿ ರೀಲ್ಸ್ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಚಿಕನ್ ಏನವಿದು ಚಿಕನ್ ಸುಕ್ಕ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಕೋಳಿ ರೊಟ್ಟಿ, ಮಂಗ್ಳೂರು ಸೈಡ್ ಅಂತ ಸಿಗುವಂಥ ಕೋಳಿ ರೊಟ್ಟಿ ಭತ್ತ ತಕ್ಕೊಂಬಂದಿರೋದು. ಆ್ಯಂಡ್ ಇದು ಅಮ್ಮ ಶುಂಠಿ ಹಾಕೋಕ್ಕೆ ಕುಡ್ತಾ ಇದ್ದಾರೆ. ಇದಕ್ಕೆ ಏನಂತಾರಮ್ಮ ಟೈಸನ್? ಅದು ಗಿರಿರಾಜ. ಓಕೆ, ಇದು ಗಿರಿರಾಜ ಕೋಳಿ. ಇದು ಗಿರಿರಾಜ ಕೋಳಿಯಲ್ಲಿ ಮಾಡಿದ್ರೆ ಸುಕ್ಕ ತುಂಬ ಚೆನ್ನಾಗಿ ಬರ್ತದೆ. ಮಂಗ್ಳೂರು ಸೈಡ್ ಟೈಸನ್ ಕೋಳಿ ಅಂತ ಹೇಳ್ತಾರೆ. ಸೊ ಗೈಸ್ ಇಷ್ಟೇ ಇವತ್ತಿನ ಬ್ಲಾಗ್. ಸುಕ್ಕ ಅಮ್ಮ ಮಾಡಿರೋದು ತುಂಬ ಚೆನ್ನಾಗಿದೆ ಟೇಸ್ಟ್. ಸೊ ಗೈಸ್, ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ. ಟಾಟಾ ಬಾಬಾ, ಎಲ್ಲ ನೀವು ಆಲ್ ಸಿಂಗ್ ನೆಕ್ಸ್ಟ್ ಬ್ಲಾಗ್. ಅಲ್ಲಿ ತನಕ ವಾಚ್ ಮೈ ವಿಡಿಯೋಸ್.